ಬೆಲಾರಸ್ನ ಅರೀನಾ ಸಬಲೆಂಕಾ ಸತತ ಎರಡನೆಯ ಬಾರಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದರು. ಪುರುಷರ ಸಿಂಗಲ್ಸ್ ಗೆಲುವು ಇಟಲಿಯ ಜಾನಿಕಾ ಸಿನ್ನರ್ ಅವರದಾಯಿತು. ಇದು ಅವರ ಚೊಚ್ಚಲ ಗ್ರಾಂಡ್ ಸ್ಲಾಮ್ ಕಿರೀಟವಾಗಿದೆ. ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ 12ನೇ ಶ್ರೇಯಾಂಕದ ಚೀನಾದ ಚೆಂಗ್ ಕಿನ್ ಬೆನ್ ಅವರು ಸಬಲೆಂಕಾರಿಗೆ ಯಾವ ರೀತಿಯಲ್ಲೂ ಸರಿಸಾಟಿ ಆಗಲಿಲ್ಲ. ಪುರುಷರ ಸಿಂಗಲ್ಸ್ನಲ್ಲಿ ಡೆನಿಲ್ ಮೆದ್ವೆದೇವ್ ಭಾರೀ ಹೋರಾಟ ನೀಡಿದರೂ ಜಯ ಸಿನ್ನರ್ ಅವರದ್ದಾಯಿತು. ಸಿನ್ನರ್ ಅವರು ಸೆಮಿಫೈನಲ್ನಲ್ಲಿ ಫೇವರಿಟ್ ಆಗಿದ್ದ ನೊವಾಕ್ ಜಾಕೋವಿಕ್ರನ್ನು ಸೋಲಿಸಿದ್ರು. ಮಿಕ್ಸೆಡ್ ಡಬಲ್ಸ್ ಗೆಲುವು ತೈವಾನಿನ ಹೇ ಸು ವಿ ಮತ್ತು ಪೊಲೆಂಡಿನ ಜೆಂಜೆನೆಸ್ಕಿ ಅವರದ್ದಾಯಿತು. ಯುಎಸ್ನ ಡಿಸೈರಿ ಕಾವ್ಜಿಕ್, ಯುಕೆಯ ನೀಲ್ಸ್ ಕುಪನ್ಸ್ಕಿ ರನ್ನರ್ ಅಪ್ ಆದ್ರು. ತೈವಾನಿನ ಹೇ ಸು ವಿ ಡಬಲ್ ಸಾಧಿಸಿದ್ರು. ಅವರು ಮಹಿಳಾ ಡಬಲ್ಸ್ನಲ್ಲಿ ಎಲಿಸ್ ಮೆರ್ಕಿನ್ ಜೊತೆಗೆ ಗೆದ್ದು ನಿಂತರು. ಲುದ್ಮಿಲಾ ಕಿಚನೋಕ್, ಜೆಲೆನಾ ಓಸ್ಟಾಪೆಂಕೋ ರನ್ನರ್ ಅಪ್ ಎನಿಸಿದ್ರು. ಪುರುಷರ ಡಬಲ್ಸ್ನಲ್ಲಿ ಭಾರತದ ರೋಹನ್ ಬೋಪಣ್ಣ, ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಜೋಡಿ ಗೆದ್ದಿತು. ಇಟಲಿಯ ಸಿಮೋನ್ ಬೊಲಿಲಿ, ಆಂಡ್ರಿಯಾದ ಪಾಬ್ಸೋರಿ ರನ್ನರ್ ಅಪ್ ಎನಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮೆಲ್ಬೋರ್ನ್.